ಸೊ ಹಿಯರ್ ಇಸ್ ದ ನಾನ್ ಸ್ಪಾಯ್ಲರ್ ರಿವ್ಯೂ ಆಫ್ ಥಾಮ. ಪರ್ಸನಲಿ ನನ್ನ ಒಪಿನಿಯನ್ ನೀವು ಕೇಳೋದಾದ್ರೆ ನನಗೆ ಈ ಮೂವಿ ಆವರೇಜ್ ಅಂತಾನೆ ಅನ್ನಿಸ್ತು. ಟೆಕ್ನಿಕಲಿ VFX ವೈಸ್ ಪ್ರೊಡಕ್ಷನ್ ವ್ಯಾಲ್ಯೂ ವೈಸ್ ತುಂಬಾನೇ ಚೆನ್ನಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಬೋರ್ ಹೊಡಿಸ್ತು ಅಂತ ಹೇಳ್ತೀನಿ. ಯಾವುದೇ ಮೂವಿ ಆಗಿರಲಿ ಅದರ VFXನ ಹೇಗೆ ಮಾಡಿದ್ದಾರೆ ಅಂತ ಜನ ನೋಡೋದಿಲ್ಲ. ಕೆಲವು ಮೂವಿಗಳು VFX ಇಲ್ದೇನೂ ತುಂಬ ಚೆನ್ನಾಗಿ ಬರ್ತವೆ. ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋದನ್ನ ಇವ್ರು ಯಾವಾಗ ಅರ್ಥ ಮಾಡ್ಕೋತಾರೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಟ್ರೆಸ್ ರಶ್ಮಿಕಾ ಮಂದಣ್ಣ ಅಂತೂ ಆ್ಯಕ್ಟಿಂಗ್ನ ಆ್ಯಾವ್ರೇಜ್ ಆಗಿ ಮಾಡಿದ್ದಾರೆ, ಅಷ್ಟೊಂದಾಗೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಹೀರೋ ಆಯುಷ್ಮಾನ್ ಖುರಾನ ಆಗಿರ್ಬೋದು, ವಿಲ್ಲನ್ ನವಾಜುದ್ದೀನ್ ಸಿದ್ದಿಕಿ ಆಗಿರ್ಬೋದು, ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಈ ಮೂವಿಯ ಮೇಜರ್ ಡ್ರಾಬ್ಯಾಕ್ ಏನು ಅಂತಂದರೆ, ಈ ಕಡೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ತುಂಬ ಕೆಟ್ಟದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ಮಿಕ್ಸ್ಡ್ ಫೀಲಿಂಗ್ ಬರ್ತಾ ಇತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇ ಇದೊಂದು ಫಿಕ್ಷನಲ್ ಮೂವಿ, ಇದರಲ್ಲಿ ನಾವು ಲಾಜಿಕ್ನ ಹುಡುಕಬಾರ್ದು. ಸೊ ಅದೇ ಥರ ನಾನು ಲಾಜಿಕ್ನೇನು ತುಂಬ ಹುಡುಕಕ್ಕೆ ಹೋಗಲಿಲ್ಲ. ಬಟ್ ಈ ಮೂವಿಯಿಂದ ಎಂಟರ್ಟೈನ್ಮೆಂಟ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಲೇ ಹೇಳ್ಬೋದು. ಇವರು ಬೇತಾಳಗಳ ಅಥವಾ ವ್ಯಾಂಪೈರ್ ಅಂತಲೇ ಕನ್ಕ್ಲೂಡ್ ಮಾಡೋಕ್ಕೆ ಇವ್ರ ಕೈಲಾಗಿಲ್ಲ. ಒಂದು ಮೂವಿಯ ಬ್ಯಾಕ್ ಸ್ಟೋರಿನ ಇವರು ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಮಾತ್ರನೇ ಆಡಿಯನ್ಸ್ ಅದಕ್ಕೆ ಕನೆಕ್ಟ್ ಆಗೋಕ್ಕಾಗೋದು. ಕಾಮಿಡಿ ಏನು ತುಂಬ ಇಲ್ಲ, ಬಟ್ ಪರೇಶ್ ರಾವಲ್ ಕ್ಯಾರೆಕ್ಟರ್ ಎಂಟ್ರ್ ಆಗಾದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ನೀವು ಏನು ನಗ್ತೀರ ಆ ಥರ ಇದೆ. ಕಾಮಿಡಿ ತುಂಬ ಫೋರ್ಸ್ಫುಲ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಸ್ವಲ್ಪ ಗ್ರಿಪ್ಪಿ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬಾ ಅನ್ನೆಸೆಸರಿ ಸೀನ್ಸ್ಗಳಿಂದ ಲ್ಯಾಗ್ ಮಾಡಿಬಿಟ್ಟಿದ್ದಾರೆ. ಮ್ಯಾಡಾಕ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಒಂದು ಪಾರ್ಟ್ ಆಗಿ ಬಂದಿರೋ ಈ ಥಾಮ ಮೂವಿನ ನಾವು ಯಾಕೆ ನೋಡಬೇಕು ಅಂದರೆ, ನೆಕ್ಸ್ಟ್ ಬರುವಂತಹ ಮೂವಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ನೋಡಲೇಬೇಕು. ಇದೇ ಈಗಿನ ನಡೀತಾ ಇರೋವಂಥ ಒನ್ ಆಫ್ ದ ವರ್ಸ್ಟ್ ಕಲ್ಚರ್. ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತೆ, ಸೀಕ್ವಲ್ ಅಂತೆ. ಒಂದು ಸಿನಿಮಾನ ಸ್ಟ್ಯಾಂಡರ್ಡ್ ಆಗಿ ಕಂಪ್ಲೀಟಾಗಿ ಎಂಜಾಯು ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಕಥೆನ ಅರ್ಥನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆಲ್ಲ ಯಾವಾಗ ಒಂದು ಎಂಡ್ ಬರುತ್ತೋ ಅದಂತೂ ಗೊತ್ತಿಲ್ಲ. ಬಟ್ ಈ ಮೂವಿಯಲ್ಲಿ ಬಂದಂಥ ಸರ್ಪ್ರೈಸಿಂಗ್ ಕ್ಯಾಮಿಯೋಸ್ಗಳು ತುಂಬಾ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಸ್ಟೋರಿ ವೈಸ್ ಚೆನ್ನಾಗಿದ್ರು, ಸ್ಕ್ರೀನ್ ಪ್ಲೇ ವೈಸ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಫ್ರೆಂಡ್ಸ್. ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೊಡ್ತಾ ಇರೋ ರೇಟಿಂಗ್ 2.5 ಔಟ್ ಆಫ್ 5 ಅಷ್ಟೇ. ಸೊ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.